ಏರ್ ಶೋನಲ್ಲಿ ಭಾರತದ ಹೆಮ್ಮೆಯ DRDO ಅವರ ಸೆಕ್ಷನ್ನಲ್ಲಿ ನಾನಿದ್ದೀನಿ. DRDO ನಮಗೆ ಗೊತ್ತೇ ಇದೆ, ಆತ್ಮನಿರ್ಭರ್ ಭಾರತ್ ಕಾನ್ಸೆಪ್ಟ್ನ ಅಡಿಯಲ್ಲಿ ಕಳೆದ ಹಲವು ವರ್ಷಗಳಿಂದ ಭಾರತದ ರಕ್ಷಣಾ ವಲಯವನ್ನ ಸ್ಟ್ರಾಂಗ್ ಮಾಡೋದಕ್ಕೆ ಈ ಸಂಸ್ಥೆ ಮಾಡ್ತಾ ಇರುವಂತಹ ಕೆಲಸ, ಅದು ಇಡೀ ಭಾರತೀಯರೆಲ್ಲರೂ ಕೂಡ ಹೆಮ್ಮೆ ಪಡುವಂತಹ ಕೆಲಸ. ಸದ್ಯ DRDOದ 2 ಸ್ಪೆಷಲ್ ಪ್ರಾಜೆಕ್ಟ್ಗಳ ನಡುವೆ ನಾನಿದ್ದೀನಿ. ಮೊದಲನೇದಾಗಿ ನೀವೀಗ ಗಮನಿಸ್ತಾ ಇರುವಂತಹ ಈ ಸ್ಪೆಷಲ್ ವೆಹಿಕಲ್ ಏನಿದೆ, ಇದು ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ಗಳೇನಿದ್ದಾವೆ, ಅಂದರೆ ಡ್ರೋನ್ಗಳು, ಶತ್ರು ರಾಷ್ಟ್ರಗಳಿಂದ ಕಳುಹಿಸುವಂತಹ ಡ್ರೋನ್ಗಳು. ಇತ್ತೀಚಿನ ದಿನಗಳಲ್ಲಿ ನಮಗೆ ಗೊತ್ತೇ ಇದೆ, ಡ್ರೋನ್ಗಳ ಮೂಲಕ ಬಾಂಬ್ಗಳನ್ನು ಅಥವಾ ವೆಪನ್ಗಳನ್ನು ಕಳುಹಿಸಿ ಯುದ್ಧ ಸಾರುವಂತಹ ಅಥವಾ ಅಹಿತಕರ ಘಟನೆಗಳನ್ನು ಉಂಟು ಮಾಡುವಂತಹ ಕೃತ್ಯವನ್ನು ಶತ್ರು ರಾಷ್ಟ್ರಗಳು ಮಾಡ್ತಾ ಇದ್ದಾವೆ. ಅದನ್ನು ತಡೆಯೋದಕ್ಕೆ ಬಳಸುವಂತಹ ಜಾಮರ್ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಶತ್ರು ರಾಷ್ಟ್ರದ ಸ್ಟೆಲ್ತ್ ಏರ್ಕ್ರಾಫ್ಟ್ಗಳನ್ನು ಕೂಡ ಫೈಂಡ್ ಔಟ್ ಮಾಡುವಂತಹ ಕೆಪಾಸಿಟಿ ಇರುವಂತಹ ರೆಡಾರ್ನ ನೀವು ಗಮನಿಸ್ತಾ ಇದ್ದೀರಿ. ಈ ರೆಡಾರ್ ಹಾಕಿಯ ಈ ಜಾಮರ್ನ ವಿಶೇಷತೆ ಏನು ಅನ್ನೋದನ್ನ ಹೇಳೋದಕ್ಕೆ DRDOದ ವಿಜ್ಞಾನಿಗಳಾಗಿರುವಂತಹ ಯೋಗೇಶ್ ಕುಮಾರ್ ಎಸ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸರ್, 2 ಸ್ಪೆಷಲ್ ಪ್ರಾಜೆಕ್ಟ್ DRDO ಮಾಡ್ತಾ ಇರೋದು. ಮೊದಲನೇದಾಗಿ ಈ ಜಾಮರ್ ಬಗ್ಗೆ ನಮ್ಗೆ ಹೇಳ್ಬಹುದಾ, ಯಾವ ತರ ವರ್ಕ್ ಆಗುತ್ತೆ? ಯಾಕಂದ್ರೆ ಸಾಮಾನ್ಯ ಜನರಿಗೆ ಜಾಮರ್ ಅಂದ್ರೆ ಎಲ್ಲೋ ಒಂದ್ ಕಡೆ ಯಾವುದೋ ಜಾಗಕ್ಕೆ ತುಂಬಾ ಜನ ಇದ್ದ ಜಾಗದಲ್ಲಿ ಹೋದಾಗ ಮೊಬೈಲ್ ಯೂಸ್ ಮಾಡಕ್ಕಾಗಲ್ಲ ಅಂತ ಜಾಮರ್ ಹಾಕಿರ್ತಾರೆ ಅಂತೀವಿ. ಬಟ್ ಇದು ಹಾಗಲ್ಲ, ಸೇನೆ ಬಳಸುವಂತಹ ಜಾಮರ್. ಡೀಟೇಲ್ಸ್ ಕೊಡಲ್ಲ, ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇದು ಆಂಟಿ UAV ಜಾಮರ್. ಎನಿ ಡ್ರೋನ್ಸ್ ಅಪ್ ಟು 25 ಕಿಲೋಮೀಟರ್ ರೇಂಜ್ ಇದ್ರೆ ದಿಸ್ ವಿಲ್ ಮೇಕ್ ಶೋರ್ ಕಿ ಇದೇನ್ ಮಾಡುತ್ತೆ ಅಂದ್ರೆ ಇದನ್ನ ಜಾಮ್ ಮಾಡಿ ಅದನ್ನು ಡಿಸೇಬಲ್ ತರ ಮಾಡ್ಬಿಡುತ್ತೆ. ಅಂದ್ರೆ ಫಂಕ್ಷನ್ ಆಗೋ ತರ ಫಂಕ್ಷನ್ ಮಾಡಲ್ಲ ಅದು. ಇಟ್ ವಿಲ್ ಜಸ್ಟ್ ಡಿಸೇಬಲ್ ಮಾಡ್ಬಿಡುತ್ತೆ, ಅದನ್ನು ಜಾಮ್ ಮಾಡುತ್ತೆ ಅಷ್ಟೇ. ಸೊ ಅದು ಈ ಸಿಸ್ಟಮ್ ಆಕ್ಚುಲಿ. ಇನ್ನು ಅದು ಬಂದು ಇಟ್ಸ್ ಎ ವೆರಿ ಸರ್, ಇದ್ರ ಬಗ್ಗೆ ಇನ್ನೊಂದು ಕೇಳಬೇಕು ಅಂದ್ರೆ, ಆಲ್ರೆಡಿ ನಮ್ಮಲ್ಲಿ ಶಾರ್ಟ್ ರೇಂಜ್ ಜಾಮರ್ಗಳಿದಾವೆ, 5 ಕಿಲೋಮೀಟರ್ ವ್ಯಾಪ್ತಿಯ ಜಾಮರ್ಗಳಿದಾವೆ. 25 ಇದು ಬಂದು 25 ಕಿಲೋಮೀಟರ್ ತನಕ ಡಿಟೆಕ್ಟ್ ಮಾಡಿಬಿಟ್ಟು ಡಿಸೇಬಲ್ ಮಾಡುತ್ತೆ, ಜಾಮ್ ಮಾಡುತ್ತೆ ಆಕ್ಚುಲಿ. ಆಲ್ರೆಡಿ ನಮ್ಮಲ್ಲಿ ಇದೆಯಾ ಇದು ಆರ್ಮಿನಲ್ಲಿ, ಅಥವಾ ಇದು ಸ್ಟಿಲ್ ಇನ್ ಪ್ರೋಗ್ರೆಸ್? ಅಲ್ಲ, ಇದು ಇಟ್ಸ್ ಆಲ್ರೆಡಿ ಪ್ರೊಡಕ್ಷನ್. ಓಕೆ, ಅಚ್ಚಾ, ಈಗ ಟ್ರಯಲ್ಸ್ ಎಲ್ಲ ನಡೀತಾ ಇದೆ. ಇದಾದ್ಮೇಲೆ ಇಟ್ ವಿಲ್ ಗೋ ಫಾರ್ ಪ್ರೊಡಕ್ಷನ್ ಆಗುತ್ತೆ. ರೈಟ್. ಆ ರೆಡಾರ್ ಬಗ್ಗೆ ಹೇಳ್ಬೋದಾ ಸರ್? ಇದು ಬಂದು ವೆರಿ ಹೈ ಫ್ರೀಕ್ವೆನ್ಸಿ ಸರ್ವೆಲೆನ್ಸ್ ರೆಡಾರ್. ಇದು ಬಂದು ಎನಿ ಏರಿಯಲ್ ಟಾರ್ಗೆಟ್ಸ್, ಅಂದ್ರೆ ಇದು ಇದರಲ್ಲಿ ಏನು ಏರ್ಕ್ರಾಫ್ಟ್ಸ್ ಅಲ್ಲಿ ಎನಿ ಏರಿಯಲ್ ಟಾರ್ಗೆಟ್ಸ್ ಅಪ್ ಟು 400 ಕಿಲೋಮೀಟರ್ಸ್ ರೇಂಜ್ ತನಕ ಡಿಟೆಕ್ಟ್ ಮಾಡುತ್ತೆ ಆಕ್ಚುಲಿ. ಸೊ ಅದು ಇದು ವೆರಿ ಹೈ ಫ್ರೀಕ್ವೆನ್ಸಿ ಸರ್ವೆಲೆನ್ಸ್ ರೆಡಾರ್. 400 ಕಿಲೋಮೀಟರ್ ಒಳಭಾಗದಲ್ಲಿ 400 ಕಿಲೋಮೀಟರ್ಸ್ ತನಕ ಇದು ಡಿಟೆಕ್ಟ್ ಮಾಡಿ ಇಟ್ ವಿಲ್ ಫೈಂಡ್ ಔಟ್ ಗೆ ಏರಿಯಲ್ ಟಾರ್ಗೆಟ್ಸ್ ಏನೇನಿದೆ ಎಲ್ಲ ಗೊತ್ತಾಗುತ್ತೆ ಆಕ್ಚುಲಿ. ರೈಟ್ ಸರ್, ಥ್ಯಾಂಕ್ ಯು ಸರ್. DRDOದ 2 ಪ್ರಮುಖ ಪ್ರಾಜೆಕ್ಟ್ಗಳನ್ನ ಗಮನಿಸ್ತಾ ಇದ್ರಿ. ಈ ರೆಡಾರ್ನ ನೀವೇನು ಗಮನಿಸ್ತಾ ಇದ್ದೀರಿ, ರೆಡಾರ್ ಕಮ್ಯುನಿಕೇಶನ್ ಸಿಸ್ಟಮ್ನ ಭಾರತದಲ್ಲಿ ಇಲ್ಲಿ ತನಕ ಸ್ಟೆಲ್ತ್ ಏರ್ಕ್ರಾಫ್ಟ್ಗಳನ್ನು ಐಡೆಂಟಿಫೈ ಮಾಡುವಂಥ ರೆಡಾರ್ಗಳು ಇರಲಿಲ್ಲ. ಆದರೆ ಈ ರೆಡಾರ್ ಸ್ಪೆಷಲಿ ಈಗೇನು ವರ್ಕ್ ಆಗ್ತಾ ಇದೆ, ಈಗ ನಾವು ನೋಡ್ತಾ ಇರುವಂಥ ರೆಡಾರ್, ಇದು ಸ್ಟೆಲ್ತ್ ಏರ್ಕ್ರಾಫ್ಟ್ಗಳನ್ನು ಕೂಡ ಐಡೆಂಟಿಫೈ ಮಾಡಬಲ್ಲಂಥ ಕೆಪಾಸಿಟಿಯನ್ನು, ಸಾಮರ್ಥ್ಯವನ್ನು ಹೊಂದಿದೆ. ವೆರಿ ಹೈ ಫ್ರೀಕ್ವೆನ್ಸಿ ರೆಡಾರ್ ಈ ವೆಹಿಕಲ್ನ ಹೆಸರು. ಕೇವಲ ಇದು ಒಂದೇ ಅಲ್ಲ, ಇದನ್ನು ಗ್ರೌಂಡ್ನಲ್ಲಿ ವರ್ಕ್ ಮಾಡೋದಕ್ಕೆ ಇದ್ದಾಗ ಇದಕ್ಕೆ ಸಪೋರ್ಟಿಂಗ್ ಕಮ್ಯುನಿಕೇಷನ್ ಸಿಸ್ಟಮ್ಗಳು ಕೂಡ ಇರ್ತವೆ. ಇನ್ನು 1 ವರ್ಷದಲ್ಲಿ ಭಾರತೀಯ ಸೇನೆಯಲ್ಲಿ ಇದು ಕಾರ್ಯಾಚರಣೆಯನ್ನು ಮಾಡಲಿದೆ ಅನ್ನುವಂಥ ಮಾಹಿತಿಯನ್ನು DRDOದ ಅಧಿಕಾರಿಗಳು ಹೇಳ್ತಿದ್ದಾರೆ. ಮತ್ತೊಂದು ಕಡೆ ನೀವು ಈಗಾಗಲೇ ಗಮನಿಸಿದ್ದು, ಇದು ಜಾಮರ್, ನಾವು ಸಾಮಾನ್ಯ ಭಾಷೆಯಲ್ಲಿ ನಾವು ಜಾಮರ್ ಅಂತ ಹೇಳ್ತೀವಿ. ಅಂದರೆ ಶತ್ರು ರಾಷ್ಟ್ರದ ಯಾವುದೇ ಅನ್ಮ್ಯಾನ್ಡ್ ಡ್ರೋನ್ಗಳು ಏನಿರ್ತವೆ, ಆ ಡ್ರೋನ್ಗಳನ್ನು ಐಡೆಂಟಿಫೈ ಮಾಡಿ ಅದನ್ನು ಜಾಮ್ ಮಾಡಬಲ್ಲ, ಅದರ ಕಮ್ಯುನಿಕೇಷನ್ ಸಿಸ್ಟಮ್ನ ಸ್ಟಾಪ್ ಮಾಡಬಲ್ಲಂತಹ ಸಾಮರ್ಥ್ಯವನ್ನು ಅಥವಾ ಸ್ಥಗಿತಗೊಳಿಸಬಲ್ಲಂತಹ ಸಾಮರ್ಥ್ಯವನ್ನು ಈ ಜಾಮರ್ ಹೊಂದಿದೆ. ಬಹಳ ಸ್ಪೆಷಲಿ DRDOನವರು ತಯಾರು ಮಾಡ್ತಾ ಇರುವಂತಹ ಪ್ರಾಜೆಕ್ಟ್ ಇದು. ಸ್ಟಿಲ್ ಇನ್ ಪ್ರೋಗ್ರೆಸ್. ಭಾರತದ ಸೇನೆಯಲ್ಲಿ ಆಲ್ರೆಡಿ ಒಂದು ಜಾಮರ್ ಇದೆ. ಜಾಮರ್ ಸಿಸ್ಟಮ್ನ ಬಳಸ್ತಿದ್ದಾರೆ. ಅದು 5 ಕಿಲೋಮೀಟರ್ ರೇಂಜ್, ಅಂದ್ರೆ ಶಾರ್ಟ್ ರೇಂಜ್ನ ಜಾಮರ್ಗಳನ್ನು ಬಳಸ್ತಿದ್ದಾರೆ. ಬಟ್ ಇದು 25 ಕಿಲೋಮೀಟರ್ ರೇಂಜ್ನಲ್ಲಿ ಬರುವಂತಹ ಅನ್ಮ್ಯಾನ್ಡ್ ಡ್ರೋನ್ಗಳು ಏನಿದಾವೆ ಅದನ್ನ ಜಾಮ್ ಮಾಡುವ ಅಥವಾ ಕಾರ್ಯಾಚರಣೆಯನ್ನ ಸ್ಥಗಿತಗೊಳಿಸುವಲ್ಲಿ ಇದು ವರ್ಕ್ ಆಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಹೊಸಕೋಟೆ ಜೊತೆ ವಿದ್ಯಶ್ರೀ, ನ್ಯೂಸ್ ಫಸ್ಟ್, ಬೆಂಗಳೂರು.